ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ನಾನಿವಾಗ ಅಸ್ಸಾಂ ರಾಜ್ಯ ಗೋವಟ್ಟಿ ಕಾಮಾಖ್ಯ ದೇವಿ ಶಕ್ತಿಪೀಠದಲ್ಲಿ ಇದ್ದೀವಿ. ಇಲ್ಲಿ ಬಂದು ನಾವು 3 ದಿನ ಆಯಿತು. ಇಲ್ಲಿಗೆ ಏನಕ್ಕೋಸ್ಕರ ನಾವು ಬಂದು ಅಂತಂದರೆ ಮಂತ್ರ ಸಾಧನೆ, ಮಂತ್ರ ಸಿದ್ಧಿಗೋಸ್ಕರ ನಾವು ಇಲ್ಲಿ ತನಕ ಬಂದದ್ದು. ತಾಯಿಯ ಅನುಗ್ರಹ ಬಂದ ದಿನದಲ್ಲೇ ಆಯಿತು. ಯಾಕಂತಂದರೆ ಈ ಸ್ಥಳದಲ್ಲಿ ಬಂದು ನಾವು ಏನನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂದ್ಕೊಂಡು ಬಂದಿದ್ವೋ ಆ ಕೆಲಸ ಬಂದ ದಿನದಲ್ಲೇ ಆಗ್ತು. ನಮಗೆ ಅಷ್ಟು ಪವರ್ಫುಲ್. ನಾವು ಊಹೆನೂ ಮಾಡಿರಲಿಲ್ಲ. ನಮಗೆ ಹೋದ ತಕ್ಷಣವೇ ಈ ಕೆಲಸ ಆಗಿಬಿಡ್ತದೆ ಅಂತ ನಾವು ಊಹೆನೂ ಮಾಡಿರಲಿಲ್ಲ. ನಾನು ಅಂದ್ಕೊಂಡೇ ಇರಲಿಲ್ಲ. ಅಂಥ ಒಂದು ಸ್ಥಳ ಇದು. ಬಂದ ದಿನವೇ ನಮಗೆ ರಿಸಲ್ಟ್ ಸಿಕ್ತು. ಒಳ್ಳೆ ರೀತಿಯಲ್ಲಿ ಫಲಿತಾಂಶ ನಾವು ಕಂಡಿದ್ದೀವಿ. ಯಾಕಂತಂದರೆ ಆ ಮಂತ್ರ ತಂತ್ರ ವಿದ್ಯೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಬಳಕೆ ಮಾಡಿದಂಥ ರೀತಿಯಲ್ಲಿ ಅಲ್ಲಾದಂಥ ಬದಲಾವಣೆ, ನಮಗೆ ಸಿದ್ಧಿಯಾದಂಥ ರೀತಿ, ಇದನ್ನೆಲ್ಲ ನೋಡಿದಾಗ ತುಂಬ ಪವರ್ಫುಲ್ ಆದಂಥ ಸ್ಥಳ ಇದು. ತುಂಬ ಈ ತಾಯಿ ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಪವರ್ಫುಲ್ ಆದಂಥ ಶಕ್ತಿ ದೇವತೆ ಇವಳು. ಅದರಲ್ಲೂ ಕೂಡ ನೀಲ ಪರ್ವತದ ಮೇಲೆ ಯವನಿ ರೂಪದಲ್ಲಿ ತಾಯಿಯನ್ನು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಈ ಸ್ಥಳದಲ್ಲಿ ಕನ್ಯೆ ಪೂಜೆ ಭಾಳ ವಿಶೇಷವಾಗಿ ಮಾಡ್ತಾರೆ. ನಾನು ಈ ಸ್ಥಳದಲ್ಲೂ ಕೂಡ ಏನು ನಮಗೆ ಒಂದು ಗಿಡಮೂಲಿಕೆ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಯಾಕಂತಂದರೆ ಇದು ನಮ್ಮ ಕಡೆ ಜಾಸ್ತಿ ಸಿಗೋದಿಲ್ಲ. ಇದು ತುಂಬ ಅಪರೂಪವಾಗಿ ಸಿಗ್ತಕ್ಕಂಥ ಒಂದು ಪದಾರ್ಥ. ನಮ್ಮ ಕಡೆ ಸಿಗ್ಬೋದು, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಇದು ಸಿಗೋದಿಲ್ಲ. ತುಂಬ ನಡುಕಾಡಿಗೆ ಹೋಗಬೇಕು, ತುಂಬ ಅರಣ್ಯವಾದಂಥ ಪ್ರದೇಶದಲ್ಲಿ ಸಿಗುತ್ತೆ ಇದು. ನೋಡಿ, ಇದ್ರ ಹೆಸರು ನಾಗರತ್ನ ಅಂತ ಹೇಳಿ. ನಾಗರತ್ನ ಅಂತಂದರೆ ನಾಗರತ್ನ ಏನಕ್ಕೆ ಆಗಿಬರ್ತದೆ? ಸ್ತ್ರೀ ಪುರುಷ ವಶೀಕರಣಕ್ಕಂತೂ ನಂಬರ್ 1 ಇದು. ವಶೀಕರಣ ವಿದ್ಯೆಗೆ ಯಾವುದೇ ಥರ ಆಗಿರಲಿ, ಇದನ್ನು ಸ್ತ್ರೀರತ್ನ, ಪುರುಷರತ್ನ, ನಾಗರತ್ನ 3 ಥರದ ಒಂದು ಸ್ತ್ರೀರತ್ನ, ಪುರುಷರತ್ನ ಏನು ನಮ್ಮ ಕಡೆ ಸಿಗ್ತವೆ. ಇವಾಗ ನಾಗರತ್ನ ಸಿಕ್ಕಿದೆ. ತುಂಬ ಪವರ್ಫುಲ್ ಆದಂಥದ್ದು. ಇವು 3 ಗಿಡಮೂಲಿಕೆ ಸೇರಿಸಿ ಕರೆಕ್ಟಾದಂಥ ರೀತಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಇದನ್ನು ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಕರೆಕ್ಟಾಗಿ ಇಟ್ಟುಕೊಂಡು ನಾವು ವ್ಯಕ್ತಿಯನ್ನು ವಶ ಮಾಡ್ಕೋಬೇಕು ಅವ್ರ ಹೊಟ್ಟೆಗೆ, ನಾವು ಯಾರನ್ನ ವಶ ಮಾಡ್ಕೋಬೇಕು ಅವರಿಗೆ ನಮ್ಮ ಮೈನ ಕೊಳೆ ಮುಖಾಂತರನೋ ಅಥವಾ ಬೆವರಿನ ಮುಖಾಂತರ ಅಥವಾ ಮೈ ನೀರು ಮುಖಾಂತರ ಅವರ ಹೊಟ್ಟೆಗೆ ಕೊಟ್ಟು ಒಂದೇ ಒಂದು ಟೈಮ್ ಹೊಟ್ಟೆ ಕೊಟ್ಟರೆ ಸಾಕು, ಜೀವನ ಪೂರ್ತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಇದು. ಯಾಕಂತಂದರೆ ನಾಗರತ್ನ ಸಿಕ್ಕೋದೇ ನಮಗೆ ತುಂಬ ರೇರ್, ಅಪರೂಪ ಇದು. ಯಾಕಂತಂದರೆ ನಮ್ಮ ಕಡೆ ಅಂತೂ ಇದು ಸಿಗಲ್ಲ. ಇದು ನಾವು ಒಬ್ಬರು ಅಗೋರಿಗಳಿತ್ತು, ಅವ್ರ ಹತ್ರ ಇತ್ತು ಇದನ್ನು ಹೆಂಗೋ ಈಸ್ಕೊಂಡೆ ನಾನು. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಪವರ್ಫುಲ್ ಆದಂಥ ಗಿಡಮೂಲಿಕೆ. ಅವರಿಗೆ ನಾವು ಹೊಟ್ಟೆಗೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ನಾವೇ ಕಾಲಿಂದ ಒದ್ದು ಅವ್ರನ್ನ ಹೊರಗಡೆ ಹಾಕಿದ್ರು ಕೂಡ ಅವರು ನಮ್ಮನ್ನು ಬಿಟ್ಟು ಹೋಗಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತದೆ. ಯಾಕಂತಂದರೆ ಇದ್ರ ಪವರ್ ಏನು ಅಂತಂದರೆ ನೋಡಿ, ಹಾವು ನುಲಿಯಂಗೆ ನುಲ್ಕೋತದೆ ಇದು. ಅಷ್ಟು ಸುಲಭ ಅಲ್ಲ, ಬಿಟ್ಟೋಗಲ್ಲ. ಎಂಥ ವಶೀಕರಣ ಆಗ್ತದೆ ಅಂತಂದರೆ ಆಕರ್ಷಣೆ, ವಶೀಕರಣಕ್ಕಂತೂ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಯಾವ ವ್ಯಕ್ತಿಯನ್ನು ನಾವು ಹೊಟ್ಟೆ ಕೊಟ್ಟಿದ್ದೀವಿ ನಾವೇ ಅವ್ರನ್ನ ಬಿಟ್ಟರು ಕೂಡ ನಮ್ಮನ್ನು ಅವ್ರು ಬಿಡೋಕ್ಕೆ ರೆಡಿ ಇರಲ್ಲ. ಎಂಥ ಒಂದು ಸಮಯ ಸಂದರ್ಭ, ಎಂಥ ಒಂದು ಪರಿಸ್ಥಿತಿ ಬಂದರೂ ಅವ್ರು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಇರಲ್ಲ. ನೀವು ಎಲ್ಲೇ ಹೋಗಿ ಯಾರ ಹತ್ರನೇ ಹೋಗಿ ಅದನ್ನು ತೆಗಿಸ್ಬೇಕು, ನಾವು ಹೊಟ್ಟೆ ಕೊಟ್ಟಿರೋದನ್ನು ಪರಿಹಾರ ಮಾಡಬೇಕು ಅಂದ್ರೂ ಸಾಧ್ಯವಿಲ್ಲ. ಯಾಕಂತಂದರೆ ಅಷ್ಟು ಪವರ್ಫುಲ್ ಆದಂಥ ಮೂಲಿಕೆ ಇದು. ಇದರ ಮೂಲಕ ಏನಾದರೂ ಮೈನ ಕೊಳೆ ಅಥವಾ ಮೈ ನೀರು ಮುಖಾಂತರ ಹೊಟ್ಟೆ ಕೊಟ್ಟರೆ ಅದನ್ನು ತೆಗೆಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಪವರಾಗಿ ಕೆಲಸ ಮಾಡ್ತದೆ. ನಂಬರ್ 1 ಸ್ಥಾನದಲ್ಲಿರ್ತದೆ ಇದು. ಯಾಕಂತಂದರೆ ಇದ್ರ ಬಳಕೆ ಅಂತಕ್ಕಂಥದ್ದು ಭಾಳ ಪವರ್ಫುಲ್ಲು. ಸ್ತ್ರೀರತ್ನ, ನಾಗರತ್ನ, ಪುರುಷರತ್ನ ಇದನ್ನು ಬಳಕೆ ಮಾಡಿ ವಶೀಕರಣ ಮಾಡಿದ್ದೆ ಆದರೆ 100ಕ್ಕೆ 100 ಭಾಗ ಖಂಡಿತವಾಗೂ ಕೆಲಸ ಆಗುತ್ತೆ. ಮೇಯ್ನ್ ಏನಪ್ಪ ಅಂತಂದರೆ ವಶೀಕರಣದ ಪ್ರಕ್ರಿಯೆ ಮಾಡಬೇಕಾದ್ರೆ ನಾವು ಮಂತ್ರವನ್ನು ಕರೆಕ್ಟಾಗಿ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಮಂತ್ರ ತಂತ್ರ ಕುತಂತ್ರ 3 ವಿದ್ಯೆನೂ ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಈ ಗಿಡಮೂಲಿಕೆಯಲ್ಲಂತೂ ಏನೂ ಬೇಕಾಗಿಲ್ಲ. ನಾಗರತ್ನ, ಸ್ತ್ರೀರತ್ನ, ಪುರುಷರತ್ನ 3 ಸೇರ್ತು ಅಂತಂದರೆ ಹೋಯ್ತದು. ಅದೆಂಥದ್ದೇ ಇರಲಿ, ಅದೆಷ್ಟೇ ದೂರದಲ್ಲಿರಲಿ, ಅದೆಷ್ಟೇ ನಿಮಗೂ ಅವ್ರಿಗೂ ಕಲಹ ಇರಲಿ, ಆಟೋಮೆಟಿಕಲ್ಲಿ ಎಳ್ಕೊಂಡು ಬರ್ತದೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಇದರಲ್ಲಿ ಇನ್ನೂ ವಿಶೇಷತೆ ಏನು ಅಂತಂದರೆ ಈ ಸರ್ಪದೋಷ ಇರತಕ್ಕಂಥವ್ರಿಗೆ ನಾಗರತ್ನ ಒಂದನ್ನೇ ಯೂಸ್ ಮಾಡ್ಬೋದು. ಸರ್ಪದೋಷ ಪರಿಹಾರ ಆಗ್ತದೆ, ನಾಗದೋಷ ಪರಿಹಾರ ಆಗ್ತದೆ. ಮತ್ತು ಮೈಯಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಮಾಟ ಮಂತ್ರ ವಾಮಾಚಾರ ಆಗಿದ್ದರೆ ಮನೆಯಲ್ಲಿ ಕಟ್ಬೋದು ಇದನ್ನು. ಮತ್ತು ಮಕ್ಕಳಿಲ್ಲ ಸುಮಾರು ವರ್ಷ ಕಾಲ ನಾಗದೋಷ ಇದೆ, ಸರ್ಪದೋಷ ಇದೆ, ಲಗ್ನ ಆಗ್ತಾ ಇಲ್ಲ, ಅಂಥವ್ರಿಗೂ ಕೂಡ ಇದನ್ನು ಕೊರಳಲ್ಲಿ ತಾಯ್ತಿ ಮಾಡಿ ಕಟ್ಬೋದು.
ನೋಡಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಇದು ನಾಗರತ್ನ ಅಂತಂದರೆ ತುಂಬ ಪವರ್ಫುಲ್ಲಾಗಿ ವಶೀಕರಣಕ್ಕಂತೂ ರಾಮಬಾಣವಾಗಿ ಕೆಲಸ ಮಾಡ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.